ನೀವಾಗ್ಲೇ ಹೇಳ್ದಂಗೆ ಬೇರೆ ಬೇರೆ ನೀವು ಲೇಟ್ ಆಗುತ್ತೆ ನೋಡ್ತೀರಾ ಸರ್, ಈಗ ನೀವಾಗ್ಲೇ ಹೇಳ್ದಂಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ ಕ್ರೀಡೆಗೆ. ಆದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶದ ಕ್ರೀಡೆಗಳು ಯಾಕೋ ಹಿಂದೇಟ್ ಆಗ್ತಾ ಇರೋದು ಕಾಣ್ತದೆ. ಜೊತೆಗೆ ಯಾರೋ ಒಬ್ರು ಕುಮ್ಮಕ್ಕಿಂದ ಕೂಡ ಸರ್ಕಾರ ಹಿಂದೇಟ್ ಆಗ್ತಿದೆ ಅಂತ ಆರೋಪ ಮಾಡಿದ್ರ. ಏನ್ ಸಮಸ್ಯೆ ಆಗ್ತಿದೆ ಅಂತ ನೋಡಿ. ನಮ್ಮ ಒಂದು ಕ್ರೀಡೆಯ ಬಗ್ಗೆ ಹೇಳೋದಾದ್ರೆ, ಯಾವ ಕ್ರೀಡೆಗೆ ಕಡಿಮೆ ಖರ್ಚಲ್ಲಿ ಎಲ್ಲ ಮಕ್ಕಳಿಗೂ ಸುಲಭವಾಗಿ ಆಟ ಆಡಿಸುವಂಥ ಚಟುವಟಿಕೆಗಳು ಇರುತ್ತೆ, ಅದನ್ನ ಎಲ್ಲರೂ ಇಷ್ಟಪಡೋದು ಸಹಜ. ಅದರಲ್ಲೂ ನಮ್ಮ ದೇಶದಲ್ಲೇ ಹುಟ್ಟಿದಂಥ ಹಾಕಿ, ಕಬಡ್ಡಿ, ಖೋ ಖೋ. ಹಾಕಿಗೆ ಒಂದು ಕಾಲದಲ್ಲಿ ಧ್ಯಾನ್ ಚಂದ್ ಅವರು ಅದನ್ನು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋದ್ರು. ಆದರೆ ಇವತ್ತು ಮುಂದಿನ ರಾಜಕೀಯ ಬೆಳವಣಿಗೆಯಿಂದ ಹಾಕಿ ಇವತ್ತು ನಮಗೆ ಕೆಳಗಡೆಗೆ ಬಂದ್ಬಿಟ್ಟೈತೆ. ಮತ್ತೆ ಈಗ ಸ್ಥಿರ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ಸೇಮ್ ಇವತ್ತು ಕಬಡ್ಡಿ, ಖೋ ಖೋ ಏನಿದಾವೆ ಅವುಗಳನ್ನು ಬೆಳೆಸಬೇಕಾಗಿದೆ. ಕಳೆದ ವರ್ಷ ಅಷ್ಟೇ ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಯವರೇ ಮನ್ ಕಿ ಬಾತ್ ಅಲ್ಲಿ ಖೋ ಖೋ ಆಟವನ್ನು ಬೆಳೆಸೋದ್ರ ಬಗ್ಗೆ ಮಾತಾಡಿದ್ರು. ಸೊ ಅಂದ್ರೆ ದೇಶೀಯ ಆಟಗಳನ್ನು ಬೆಳೆಸೋದಕ್ಕೂ ನಾವು ರಾಷ್ಟ್ರಕ್ಕೆ ಬೆಳೆಸಿ ಪ್ರಪಂಚಕ್ಕೆ ನಮ್ಮಿಂದ ಕೊಡುಗೆ ಕೊಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಮಾಡಿದ್ರು. ಹಿನ್ನೆಲೆಯಲ್ಲಿ ಇದು ಈ ವರ್ಷಕ್ಕೆ ಒಂದು ಮೊದಲ ವರ್ಲ್ಡ್ ಕಪ್ ಅನ್ನು ಮಾಡೋಕ್ಕೆ ಅವಕಾಶ ನಮಗೆ ಸಿಕ್ತು. ಅದರಲ್ಲಿ ಸುಮಾರು 24 ಕಂಟ್ರಿ ಅಂದ್ರೆ 6 ಕಾಂಟಿನೆಂಟ್ಗಳು, 6 ಖಂಡಗಳಿಂದ 24 ದೇಶಗಳು ನಮ್ಮಲ್ಲಿ ಭಾಗವಹಿಸಿದ್ರು. ಸೊ ಎಲ್ಲ ಮೂಲೆಯಿಂದನೂ ಬಂದು ಇವತ್ತು ಕ್ರಿಕೆಟ್ ಎಷ್ಟಿದ್ದಾರೆ 27 ಕಂಟ್ರಿ ಅಷ್ಟೇ ಇರೋದು. ನಮ್ದು ಮೊದಲನೇ ಹಂತಕ್ಕೇನೆ 24 ಇದ್ದಾರೆ. ಇನ್ನು ಮುಂದಿನ ವರ್ಲ್ಡ್ ಕಪ್ಗೆ 50 ಆಗ್ತಾರೆ. ನಮಗೆ ಅಷ್ಟು ಫಾಸ್ಟಾಗಿ ಈ ಗೇಮ್ ಡೆವಲಪ್ ಆಗಿ ಇಂಪ್ರೂವ್ ಆಗ್ತಾ ಇದೆ. ಇಂಥ ಗೇಮಲ್ಲಿ ನಮ್ಮ ಮಕ್ಕಳು ಫಸ್ಟ್ ಟೈಮಲ್ಲೇ ನಮ್ಮ ದೇಶ ನಡೆದಲ್ಲೇ ವಿನ್ನರ್ಸ್ ಆಗಿದ್ದಾರೆ. ಇಂಥ ಟೀಮನ್ನು ನೀವು ರಿಸೀವ್ ಮಾಡೋದಕ್ಕೆ ಅವ್ರು ಯಾರೋ ಹೋಗಿದ್ದಾನೆ ಸೆಕ್ರೆಟ್ರಿ, ಅವನೇ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ CM ಆಫೀಸು. ಅಲ್ಲಿ ಶೆಡ್ಯೂಲಲ್ಲಿ ಇಲ್ವೇ ಇಲ್ಲ. ಅದು ತಾಂಡೋಗಿ ಮಧ್ಯೆ ದೂಕಿದ್ದಾರೆ. ಅಲ್ಲಿ ಅವ್ರು CM ಯಾವುದೋ ಕಾರ್ಯಕ್ರಮ ಮುಗಿಸಿ 5 ನಿಮಿಷ ರೂಮ್ಗೆ ಹೋದಾಗ ತಾಂಡೋಗಿ ದೂಕಿದ್ದಾರೆ. ಅವ್ರಿಗೇನು ಡೀಟೇಲ್ಸ್ ಗೊತ್ತಿಲ್ಲ ವಿಚಾರ. ಮೊದಲು ಅವ್ರು ಗೆದ್ದಿರೋದ್ ಬಗ್ಗೆ ಗೊತ್ತಿದೆ ಅಷ್ಟೇ. ನಾವು ಏನು ಮಾಡಬೇಕು ಅನ್ನೋ ಪ್ರಿಪ್ರೇಷನ್ ಸರಿಯಾಗಿದ್ದಂಗೆ ಕಂಡಿಲ್ಲ. ಅಲ್ಲಿ ಆ ಮನುಷ್ಯನು ಅಲ್ಲಿ ಪ್ರೆಸೆಂಟ್ ಇದ್ದಾನೆ, ಗೋವಿಂದರಾಜ್. ಯಾರು ಈ ಕರ್ನಾಟಕದ ಕ್ರೀಡೆಯನ್ನು ಸಾಯಿಸ್ತಾ ಇದ್ದಾನೆ ಅವರು ಅಲ್ಲಿದ್ದಾನೆ. ಮೊದಲೇ ನಮ್ಮ ಅಸೋಸಿಯೇಷನ್ಗೆ ಯಾವನಿಗೂ ಆಗೋದಿಲ್ಲ. ಈ ಮಕ್ಕಳು ಬೇರೆ ಹೋಗಿರೋದು, ಅವ್ರಿಗೆ ಏನೋ ಕಾಟಾಚಾರಕ್ಕೆ 5 ಲಕ್ಷ ಅನೌನ್ಸ್ ಮಾಡಕ್ಕೆ ಹೇಳಿಬಿಟ್ಟು ಆ ಮಗು ತನ್ನ ತಂದೆ ಕಷ್ಟ ಹೇಳ್ಕೊಳೋ ಒಂದು ಪ್ರಯತ್ನಕ್ಕೆ ಅಲ್ಲಿ ತಂದೆಗೆ 2 ಕಾಲು ಆಪರೇಷನ್ ಆಗಿದೆ. ಒಂದು 15 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ವೆಚ್ಚ ಎಲ್ಲ ಇದೆ ಅಂತ ಹೇಳೋಕ್ಕೂ ಆ ಹುಡುಗಿಗೆ ಬಿಟ್ಟಿಲ್ಲ. ಆಯ್ತು ನಡಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಇಷ್ಟೊಂದು ಅವಮಾನ ಮಾಡೋಕ್ಕೋಸ್ಕರ ಅವ್ರು ಕರ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಆ ಯೂತ್ ಸರ್ವಿಸ್ ಯಾರು ಕರ್ಕೊಂಡು ಹೋದ IAS ಆಫೀಸರು, ಆತನಿಗಾದ್ರೂ ಪ್ರಜ್ಞೆ ಬೇಡವಾ? ಆತನಿಗೆ ಅವಶ್ಯಕತೆ ಏನಿತ್ತು? ಈ ಥರ ಎಲ್ಲ ಕರ್ಕೊಂಡೋಗಿ ಅವಮಾನ ಮಾಡೋದೇನಿತ್ತು? ಮತ್ತೆ ಕೊಟ್ಟಿರೋದೇನು? ಪೀನಟ್ ಅಂದ್ರೆ ಕಡಲೆಕಾಯಿಗೂ ಸಾಲದಷ್ಟು ಹಣ ಒಂದು ಬಡವ ಕುಟುಂಬಕ್ಕೆ ಏನಾದ್ರು ಮಾಡೋದಕ್ಕೆ. ಇವತ್ತು ಒಂದು ಹೆಣ್ಮಗು ಸಂಪ್ರದಾಯಸ್ಥ ಮಕ್ಕಳು ಆಚೆ ಬಂದು ಆಡೋದು ನಮ್ಮ ದೇಶದಲ್ಲಿ ಎಷ್ಟು ಕಷ್ಟ, ಅದರಲ್ಲೂ ಮುಂದಕ್ಕೆ ಬರೋದು ಎಷ್ಟು ಕಷ್ಟ. ಎಲ್ಲಿ ಇದೆ ಇವತ್ತು? ಆ ಮಕ್ಕಳ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಲೆ ಅವ್ರಿಗೆ ಇವತ್ತು ಅಲ್ಲಿ ಕಷ್ಟನ ಹೇಳ್ಕೊಳಕ್ಕೂ ಬಿಡದಲೆ, ಬಹುಮಾನ ಸರಿಯಾಗಿ ಅನೌನ್ಸ್ ಮಾಡ್ದಲೆ, ಇದೆಲ್ಲದರ ಮುಂದೆ CM ಅವರು ಇದರಲ್ಲಿ ಫೇಲ್ ಆಗಿದ್ದಾರೆ. ಅದು ಕಾರಣ ಅವರು ಅಂತ ನಾನು ಹೇಳಕ್ ಇಷ್ಟಪಟ್ಟೆ. ಯಾಕಂದ್ರೆ ಅವರು ಸ್ವಲ್ಪ ಹಳ್ಳಿಯ ವಾತಾವರಣದವ್ರೆ, ಸ್ವಂತ ಜಿಲ್ಲೆಯ ಮಗು ಅದು. ಮತ್ತೆ ಹುಡುಗಾನು ಪಕ್ಕದ ಜಿಲ್ಲೆಯವನೇ, ಮಂಡ್ಯ ಹುಡುಗಾನೆ. ಆದ್ರೆ ಈ ಅದರ ಸುತ್ತ ಇರುವಂತ ದುಷ್ಟ ಗ್ಯಾಂಗ್ ಏನಿದೆ, ಆ ಗೋವಿಂದರಾಜು ಅಂತ ಒಬ್ಬ ಕ್ರೀಡಾ ನಮ್ಮ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ 4 ಟರ್ಮ್ ಕಂಟಿನ್ಯೂಸ್ ಕಾನೂನು ಪ್ರಕಾರ ಆಗಂಗೆ ಇಲ್ಲ. ಅದು 2 ಸತಿ ಆದ್ಮೇಲೆ 3ನೇ ಸತಿ ಗ್ಯಾಪ್ ಕೊಡಬೇಕು. ಮತ್ತೆ 70 ವರ್ಷ ಆದವ್ರು ಆಗಂಗಿಲ್ಲ. ಎಲ್ಲಾ ಕಾನೂನನ್ನು ಧೂಳೀಪಟ ಮಾಡಿ ಇವತ್ತು ಅದನ್ನ ಮುಂದುವರ್ಕೊಂಡು ಈ ಸಿದ್ದರಾಮಯ್ಯ ಅವ್ರಿಗೆ ಯಾವ ರೀತಿ ಅವ್ರನ್ನ ತಪ್ಪುದಾರಿಗೆ ಎಳೆದಿದ್ದಾನೋ ಗೊತ್ತಿಲ್ಲ ನಮಗೆ. ಈಗ ನಮ್ಮ ಕ್ರೀಡೆ ಸಾಯ್ತಾ ಐತೆ. ಈಗ 2% ಅದನ್ನು ಬೇರೆ ವಿತ್ಡ್ರಾ ಮಾಡಿದ್ದಾರೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅದರಿಂದ ಕ್ರೀಡಾಪಟುಗಳಿಗೆ ಏನು ಸಿಗೋ ಅವಕಾಶನೂ ಮತ್ತೆ ಹಾಳಾಗ್ತೈತೆ. ಇದು ಕಾರಣ. ಇದನ್ನು ಬೇಕಾದ್ರೆ ನಾನು ಹೇಳ್ತೀನಿ. ಅದಕ್ಕೂ ಯಾಕೆಂದ್ರೆ ಖೋಖೋನ ಕೊನೆಯ ಹಂತದಲ್ಲಿ ನಾವು ಗಲಾಟೆ ಮಾಡೋದಕ್ಕೆ ಸೇರಿಸಿದ್ದು 18 ಡಿಸಿಪಲ್ಸ್ ಅಲ್ಲಿ. ಅದನ್ನು ದುರುದ್ದೇಶದಲ್ಲಿ ಏನೋ ಅವರು ವಿತ್ಡ್ರಾ ಮಾಡ್ದಂಗೆ ಕಾಣಿಸ್ತಾ ಐತೆ. ಈ ಎಲ್ಲ ಹಂತದಲ್ಲಿ ಕರ್ನಾಟಕ ಕ್ರೀಡೆನ ಇವರೇನೋ ಹಂತಕ್ಕೆ ಮುಗಿಸೋಕೆ ಹೊರಟಿದ್ದಾರೆ. ನಾವು ಈಗ 5 ಲಕ್ಷ ರೂಪಾಯಿ ಕೊಡೋ ವಿಚಾರದಲ್ಲಿ ತಿರಸ್ಕರಿಸಿದ್ದೀವಿ. ನಾವೇ ಅವ್ರು ಸರಿಪಡಿಸ್ಕೊಂಡಿದ್ರೆ ಇನ್ನು ವಾರ 10 ದಿವಸದಲ್ಲಿ ಡಿಸೈಡ್ ಮಾಡಿ ನಾವೇ ರಸ್ತೆಗೆ ಇಳಿತೀವಿ. ಎಲ್ಲ ಮಕ್ಕಳು ಅವ್ರ ಪೇರೆಂಟ್ಸ್ ಸಮೇತ ಫ್ರೀಡಮ್ ಪಾರ್ಕ್ ಹತ್ರ ಬಂದು ಕೂತ್ಕೊಂತೀವಿ. ನಾವೇ ಸಾರ್ವಜನಿಕರಿಗೆ ಕೇಳ್ಕೊಂತೀವಿ, ನೀವೇ ನಮಗೆ ದಾನ ಮಾಡಿ ಅಂತ.
1 ರೂಪಾಯಿ ಕೊಡಿ ಸಾಕು ನಮ್ಗೆ. ನೀವು 7 ಕೋಟಿ ಜನ, 7 ಕೋಟಿ ದುಡ್ಡು ಬರುತ್ತೆ ನಮ್ಮ ಮಕ್ಳಿಗೆ. ಅಷ್ಟು ಮಾಡಿ ಅಂತ ನಾನು ಕೇಳಬೇಕು ಅಂತ ಇದ್ದೀನಿ. ಅದು ಮುಂದಿನ ಒಂದು ನಡವಳಿಕೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.